ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟಿಗೆ ರಿಲೇಟೆಡ್ ಇರೋ ಎಕ್ಸ್ಪೆರಿಮೆಂಟ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ಇವತ್ತು ಹೇಳಿಕೊಡ್ತಾ ಇರೋ ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ನಂಬರ್ 19. ಸೊ ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಜಿಯೋಜಿಬ್ರಾದಲ್ಲಿ ಯು ಹ್ಯಾವ್ ಟು ಫೈಂಡ್ ಪ್ರಾಡಕ್ಟ್ ಆಫ್ ಆಲ್ಜಿಬ್ರಾಯಿಕ್ ಅಂಡ್ ಲಾಗರಿಥಮಿಕ್ ಫಂಕ್ಷನ್ಸ್ ಐಲೇಟ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅದನ್ನ ಇಂಟಿಗ್ರೇಟ್ ಮಾಡಬೇಕು. ಸೊ ಅಂದ್ರೆ ನೀವು ಇಂಟಿಗ್ರೇಷನ್ ಆಫ್ ಪ್ರಾಡಕ್ಟ್ ತಗೋಬೇಕು. ಪ್ರಾಡಕ್ಟ್ ಅಲ್ಲಿ ಫಸ್ಟ್ ಫಂಕ್ಷನ್ ಆಲ್ಜಿಬ್ರಾಯಿಕ್, ಸೆಕೆಂಡ್ ಫಂಕ್ಷನ್ ಲಾಗರಿಥಮಿಕ್ ಇರಬೇಕು. ಸೊ ಆ ಎರಡು ಫಂಕ್ಷನ್ಸ್ ನ ತಗೊಂಡು ಐಲೇಟ್ ಫಾರ್ಮುಲಾನ ಯೂಸ್ ಮಾಡಿ ಇಂಟಿಗ್ರೇಟ್ ಮಾಡಬೇಕು ಅಂತ ಇರೋದು. ಸೊ ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಸೊ ಈ ಟೇಬಲ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಪ್ರಾಡಕ್ಟ್ ಆಫ್ ಫಂಕ್ಷನ್ ಬರ್ಕೊಂತೀವಿ, ಮ್ಯಾನ್ಯುಯಲಿ ಕ್ಯಾಲ್ಕುಲೇಷನ್ ಮಾಡಿ ಇಂಟಿಗ್ರೇಟ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ಬರೀತೀವಿ. ಜಿಯೋಜಿಬ್ರಾದಲ್ಲಿ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ಅಂತ ಬರೀತೀವಿ. ಆಯ್ತಾ? ಸೊ ಇಲ್ಲಿ ಎರಡು ಫಂಕ್ಷನ್ಸ್ ನಾನು ಮಾಡಿ ತೋರಿಸ್ತೇನೆ. ಉಳಿದದ್ದು 3, 4, 5 ಅದೇ ತರ ನಾವು ಮಾಡ್ಕೋಬಹುದು. ಸೊ ಫಸ್ಟ್ ಫಂಕ್ಷನ್ ವಾಟ್ ಐಲ್ ಟೇಕ್ ಈಸ್ ಆಲ್ಜಿಬ್ರಾಯಿಕ್ ಲಾಗರಿಥಮಿಕ್ ಇದೆ. ಸೊ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ತಗೊಳ್ಳೋಣ ಫಸ್ಟ್ ಫಂಕ್ಷನ್. ಇನ್ನೊಂದು ಫಂಕ್ಷನ್ ಬರೇ ಲಾಗ್ ಎಕ್ಸ್ ಅಂತ ತಗೊಳ್ಳೋಣ, ಅದನ್ನು ಮಾಡಿ ತೋರಿಸ್ತೇನೆ. ಸೊ ಇದನ್ನ ಫಸ್ಟ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಜಿಯೋಜಿಬ್ರಾದಲ್ಲಿ ಮಾಡಿದ್ರೆ ಏನಾಗತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಐ ಓಪನ್ ಜಿಯೋಜಿಬ್ರಾ. ಓಕೆ, ಸೊ ನೀವು ಜಿಯೋಜಿಬ್ರಾ ಓಪನ್ ಮಾಡಿದಾಗ ಏನ್ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಕ್ಯಾಸ್ ಅಂತಾನೆ ಇರ್ಬೇಕು. ಸೊ ಗ್ರಾಫಿಂಗ್ ಅಲ್ಲಿ ನೀವು ಯೂಶಲಿ ಮಾಡ್ತೀರಾ, ಬಟ್ ನೀವು ಇಂಟಿಗ್ರಲ್ಸ್ ಮಾಡುವಾಗ ಅದು ಕ್ಯಾಸ್ ಅಲ್ಲಿ ಇರ್ಬೇಕು. ಸೊ ಒಮ್ಮೆ ಕ್ಯಾಸ್ ಅಲ್ಲಿ ಇದೆ ಅಂತ ನೋಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಇಂಟಿಗ್ರಲ್ ಅಂತ ಟೈಪ್ ಮಾಡಬೇಕು, ಬಿಕಾಸ್ ಐ ಆಮ್ ಫೈಂಡಿಂಗ್ ದ ಇಂಟಿಗ್ರೇಷನ್. ಇಂಟಿಗ್ರಲ್ ಅಂತ ಟೈಪ್ ಮಾಡಿ ಇಂಟಿಗ್ರೇಷನ್ ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತಿದೆಯಲ್ಲ ಆ ಫಂಕ್ಷನ್ ನ ಟೈಪ್ ಮಾಡ್ಕೊಂತೀನಿ, ಎಕ್ಸ್ ಇಂಟು ಲಾಗ್. ಓಕೆ, ಇಲ್ಲಿ ಒಂದು ಲಾಗ್ ಅಂತ ತಗೊಳ್ಳುವಾಗ ಏನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಟು ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂಡ್ ಟೇಕ್ ದಿಸ್ ಒನ್. ಅಂದ್ರೆ ನಾವು ಯಾವಾಗ್ಲೂ ಲಾಗ್ ಕ್ಲಾಸ್ ಅಲ್ಲಿ ಮಾಡುವಾಗ ಡೈರೆಕ್ಟ್ಲಿ ಲಾಗ್ ಎಕ್ಸ್ ಅಂತ ಬರೀತೀವಿ, ಬಟ್ ಇಟ್ ಇಸ್ ಆಕ್ಚುಲಿ ಲಾಗ್ ಎಕ್ಸ್ ಟು ಬೇಸ್ ಇ. ಸೊ ಇದನ್ನ ತಗೊಂಡಾಗ ಇಲ್ಲಿ ನೋಡಿ ಕರ್ಸರ್ ಕೆಳಗೆ ಬಂದಿದೆ, ಅಲ್ಲಿ ಇ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ ಬಂದು ಎಕ್ಸ್ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ಕಂಪ್ಯೂಟರ್ ವಿಲ್ ಗಿವ್ ದ ಇಂಟಿಗ್ರೇಷನ್ ಫಾರ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಏನಂತ ಕೊಟ್ಟಿದೆ 1/2 ಎಕ್ಸ್ ಸ್ಕ್ವೇರ್ ಎಲ್ ಎನ್ ಎಕ್ಸ್ ಅಂದ್ರೆ ಇಲ್ಲಿ ಲಾಗ್ ಎಕ್ಸ್. ಸೊ 1/2 ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಮೈನಸ್ 1/4 ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ ಆನ್ಸರ್ ಬಂದಿದೆ. ಸೊ ಅದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. So I have got the answer 1/2 x square log x. ಜಿಯೋಜಿಬ್ರಾದಲ್ಲಿ 1/2 x square log x minus 1/4 x square ಪ್ಲಸ್ ಸಿ ಅಂತ ಬಂದಿದೆ. ಇಷ್ಟು ಆನ್ಸರ್ ಬಂದಿದೆ. ಆಯ್ತಾ? ಸೊ ಈಗ ಮ್ಯಾನ್ಯುಯಲಿ ಯಾವ ತರ ಮಾಡಬೇಕು ಅಂತ ಹೇಳಿಕೊಡ್ತೇನೆ. ಸೊ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಸರಿ. ಮ್ಯಾನ್ಯುಯಲಿ ಮಾಡುವಾಗ ಸೊ ಇಲ್ಲಿ ಐ ಅಂತ ಬರ್ಕೊಳ್ಳೋಣ. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡ್ತೀರಾ. ಸೊ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡುವಾಗ ಮೊದಲನೇ ಫಂಕ್ಷನ್ ಯಾವುದು, ಎರಡನೇ ಫಂಕ್ಷನ್ ಯಾವುದು ಅಂತ ಮಾರ್ಕ್ ಮಾಡ್ಕೋಬೇಕು. ಸೊ ಅದನ್ನ ಮಾಡುವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು, ಐಲೇಟ್. ಸೊ ಇಲ್ಲಿ ಐಲೇಟ್ ಅಲ್ಲಿ ಐ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಎಲ್ ಅಂದ್ರೆ ಲಾಗರಿಥಮಿಕ್, ಎ ಅಂದ್ರೆ ಆಲ್ಜಿಬ್ರಾಯಿಕ್, ಟಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್, ಇ ಅಂದ್ರೆ ಎಕ್ಸ್ಪೋನೆನ್ಷಿಯಲ್. ಸೊ ಇಲ್ಲಿ ಲಾಗರಿಥಮಿಕ್ ಫಸ್ಟ್ ಬಂದಿದೆ, ಇಲ್ಲಿ ನೋಡ್ಬೋದು ಲಾಗರಿಥಮಿಕ್, ಅದಾದ್ಮೇಲೆ ಆಲ್ಜಿಬ್ರಾಯಿಕ್ ಇದೆ. ಸೊ ಇಂಟಿಗ್ರೇಟ್ ಮಾಡುವಾಗ ಲಾಗ್ ಎಕ್ಸ್ ನಾನು ಫಸ್ಟ್ ಫಂಕ್ಷನ್ ಅಂತ ತಗೊಂತೀನಿ, ಎಕ್ಸ್ ನಾನು ಸೆಕೆಂಡ್ ಫಂಕ್ಷನ್ ಅಂತ ತಗೊಂತೀನಿ. ಆಯ್ತಾ? ಸೊ ಫಾರ್ಮುಲಾ ಏನಿದೆ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಇಸ್ ಯು ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಫಾರ್ಮುಲಾ ಅಪ್ಲೈ ಮಾಡುವಾಗ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಯಾವುದು ಅಂತ ಗೊತ್ತಿರಬೇಕು. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಅಂದ್ರೆ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ದಟ್ ಈಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಸ್ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ is x with respect to x.
ಸೊ ಈ ತರ ನಾವು ಫಾರ್ಮುಲಾನ ಅಪ್ಲೈ ಮಾಡಿದೀವಿ. ಸೊ ಈಗ ಇದನ್ನ ಮುಂದೆ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಳ್ಳೋದು ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ. ಮೈನಸ್ ಇದೆ, ಮೈನಸ್ ಬರೆಯೋಣ. ನೆಕ್ಸ್ಟ್ ಇಂಟಿಗ್ರೇಷನ್ ಸಿಂಬಲ್ ಆಸ್ ಇಟ್ ಈಸ್ ಬರ್ಕೋಬೇಕು. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಆಗುತ್ತೆ. 1 ಬೈ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2 dx. ಮುಂದೆ ಎಕ್ಸ್ ಸ್ಕ್ವೇರ್ ಬೈ 2 ಏನಿದೆಯಲ್ಲ ಅದರಲ್ಲಿ 1 ಬೈ 2 ಫಸ್ಟ್ ಬರೆದು ಬಿಡ್ತೀನಿ. ಆಮೇಲೆ ಸ್ಕ್ವೇರ್ ಟರ್ಮ್ ಬರೀತೀನಿ. ನೆಕ್ಸ್ಟ್ ಲಾಗ್ ಎಕ್ಸ್. ಓಕೆ, ಮೈನಸ್ ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗತ್ತೆ. 1 ಬೈ 2 ಹೊರಗೆ ತೆಗಿತೀನಿ. ಸೊ 1 ಬೈ 2 ಔಟ್ಸೈಡ್ ಇಂಟಿಗ್ರೇಷನ್. ಸೊ 1 ಎಕ್ಸ್ ಕ್ಯಾನ್ಸಲ್ ಆದ್ರೆ 1 ಎಕ್ಸ್ ಉಳ್ಕೊಳ್ಳುತ್ತೆ. ಸೊ 1 ಬೈ 2 ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಮೈನಸ್ 1 ಬೈ 2 ಇಂಟಿಗ್ರೇಷನ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರೆದಾಗ ನಮಗೆ ಆನ್ಸರ್ 1 ಬೈ 2 ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. 2 ಇಂಟು 2 4 ಆಗುತ್ತೆ. ಸೊ ಅದು 1 ಬೈ 4 ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ ಬರೀತೀವಿ. ಯು ಕ್ಯಾನ್ ಸಿ ದ ಸೇಮ್ ಆನ್ಸರ್ ನಮಗೆ ಇಲ್ಲಿನೂ ಸಿಕ್ಕಿದೆ, ಆಯ್ತಾ. ಸೊ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿರೋ ಆನ್ಸರ್ ಇಲ್ಲಿ ಬರೀತೀನಿ. 1 ಬೈ 2 ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಮೈನಸ್ 1 ಬೈ 4 ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಸೊ ನಾವು ಐಲೇಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡಿದ್ರೆ ಈ ಆನ್ಸರ್ ಬಂತು. ಜಿಯೋಜಿಬ್ರಾದಲ್ಲಿ ಮಾಡಿದ್ರೇನು ಸೇಮ್ ಆನ್ಸರ್ ಬಂದಿದೆ. ಅದೇ ರೀತಿ ನಾವು ಲಾಗ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಬೇಕು. ಸೊ ಲಾಗ್ ಎಕ್ಸ್ ನ ಇಂಟಿಗ್ರೇಟ್ ನಾನು ಫಸ್ಟ್ ಮ್ಯಾನ್ಯುಯಲ್ ಪಾರ್ಟ್ ಮಾಡಿಬಿಡ್ತೇನೆ. ಸೊ ಐ ವಿಲ್ ಟೇಕ್ ಐ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್. ಬಟ್ ಲಾಗ್ ಎಕ್ಸ್ ನ ನಾವು ಇಂಟಿಗ್ರೇಟ್ ಮಾಡಬೇಕು ಬೈ ಪಾರ್ಟ್ಸ್ ಅಂತ ಹೇಳಿದ್ರೆ ಇಲ್ಲಿ 2 ಫಂಕ್ಷನ್ಸ್ ಇರಬೇಕು. ಸೊ ಇಲ್ಲಿ ಲಾಗ್ ಎಕ್ಸ್ ಮಾತ್ರ ಇದೆ. ಸೊ ನಾನು ಇದನ್ನ ಲಾಗ್ ಎಕ್ಸ್ ಇಂಟು 1 ಅಂತ ಬರ್ಕೊಂತೀನಿ. ಸೊ ಲಾಗ್ ಎಕ್ಸ್ ಲಾಗರಿಥಮಿಕ್ ಫಂಕ್ಷನ್. ಸೊ ಇದು ಫಸ್ಟ್ ಫಂಕ್ಷನ್ ಆಯ್ತು. 1 ನಾನು ಅಲ್ಜಿಬ್ರೈಕ್ ಫಂಕ್ಷನ್ ಅಂತ ತಗೊಂಡು ಸೆಕೆಂಡ್ ಅಂತ ಬರ್ಕೊಂತೀನಿ. ಸೊ ಈಗ ಬೈ ಪಾರ್ಟ್ಸ್ ಫಾರ್ಮುಲಾ ದಟ್ ಈಸ್ ಐಲೇಟ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ into integration of second function, okay, is equal to okay. ಇದನ್ನ ಮುಂದೆ ಸಿಂಪ್ಲಿಫೈ ಮಾಡಿದಾಗ log x into integration of 1 is x minus integration derivative of log x is 1 by x into integration of 1 is x ಅಂತ ಬರುತ್ತೆ. ಓಕೆ, is equal to ಫಸ್ಟ್ x ಬರ್ಕೊಂತೀನಿ. x into next log x minus ಇಲ್ಲಿ x ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 is equal to ಇಲ್ಲಿ x into log x minus integration of 1 is x. ಇಂಟಿಗ್ರೇಷನ್ ಕಂಪ್ಲೀಟ್ ಆಯ್ತು, ಪ್ಲಸ್ ಸಿ ಅಂತ ಬರೀತೀನಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಲೆಟ್ ಅಸ್ ರೈಟ್ ಹಿಯರ್. ಸೊ ಮ್ಯಾನ್ಯಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ ಆನ್ಸರ್ ಬಂತು. ಈಗ ಇದೇ ಆನ್ಸರ್ ಜಿಯೋಜಿಬ್ರಾದಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಗೆ ಬರ್ತೇನೆ. ಇಂಟಿಗ್ರಲ್ ಅಂತ ಟೈಪ್ ಮಾಡೋಣ. ಇಂಟಿಗ್ರಲ್ ಫಂಕ್ಷನ್ ತಗೋಬೇಕು, ಲಾಗ್ ಅಂತ ತಗೋಬೇಕು. ಸೊ ಇಲ್ಲಿ ಲಾಗ್ ಅಂತ ಯೂಸ್ ಮಾಡಿಕೊಂಡು ಬೇಸ್ ಇ ತಗೊಳ್ಳಿ. ಆಮೇಲೆ ಎಕ್ಸ್ ಅಂತ ಟೈಪ್ ಮಾಡಬೇಕು. ಎಂಟರ್ ಅಂತ ಕೊಟ್ರೆ ನಾವು ಯು ಕ್ಯಾನ್ ಸಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ ಬಂದಿದೆ. ಅದೇ ನಾನು ಇಲ್ಲಿನೂ ಬರೆದಿರೋದು ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ಈ ರೀತಿಯಲ್ಲಿ ಬೈ ಪಾರ್ಟ್ಸ್ ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ ನ ತಗೊಂಡು ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬಹುದು. ಜಿಯೋಜಿಬ್ರಾದಲ್ಲಿ ಮತ್ತೆ ಮ್ಯಾನ್ಯುಯಲಿನೂ ನಾವು ನೋಡಿ ಕಂಪೇರ್ ಮಾಡಬಹುದು, ಬಂದಿರೋ ಆನ್ಸರ್ ಕರೆಕ್ಟ್ ಇದೆನಾ ಇಲ್ಲ ಅಂತ. ಸೊ ಇದೇ ರೀತಿಯಲ್ಲಿ ಉಳಿದ 3 ಫಂಕ್ಷನ್ಸ್ ನ ಹಾಕೊಂಡು ನಾವು ಇದೇ ರೀತಿಯಲ್ಲಿ ಇಂಟಿಗ್ರೇಟ್ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಸೊ ಜಿಯೋಜಿಬ್ರಾದಲ್ಲಿ ಏನ್ ಬಂದಿತ್ತು ಅದು ಆನ್ಸರ್ ಬರಿಬೇಕಿಲ್ಲಿ. ಸೊ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಬೇರೆ ಫಂಕ್ಷನ್ಸ್ಗೆ ಯು ಕ್ಯಾನ್ ಟೇಕ್ x square into log x, x cube into log x,
2x² ಇಂಟು ಲಾಗ್ ಎಕ್ಸ್. ಸೊ ಈ ತರ ಫಂಕ್ಷನ್ಸ್ ನ ತಗೊಂಡು ನಾವು ಇಂಟಿಗ್ರೇಟ್ ಮಾಡಿ ತೋರಿಸಬಹುದು. ಸೊ ಇಲ್ಲಿಗೆ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು.